ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಾಡ್ತಾಯಿದ್ದೀನಿ ಕೈಮಾ ಸಾರು. ಅದರ ಕೈಮಾ ಜೊತೆ ಸ್ವಲ್ಪ ಚರ್ಬಿ ಮತ್ತು ಒಂದು 2-3 ಪೀಸ್ ಮಟನ್ ಇದೆ ಅಷ್ಟೇ ಇದರಲ್ಲಿ. ಇದು ಬಂದು ಅರ್ಧ kg ಕೈಮಾ. ಯಾವ ಥರ ಬೇಕು ಆ ಥರ ಕಟ್ ಮಾಡಿಸ್ಕೋಬೇಕು. ಕಟ್ ಮಾಡಿಸ್ಕೊಂಡು ಇದನ್ನು ತಂದು ಡೈರೆಕ್ಟಾಗಿ ಹಾಗೆ ಹಾಕಬಾರ್ದು, ತೊಳಿಬೇಕು ನೀಟಾಗಿ. ನಾನೊಂದು ಜಾಲರಿಲಿ ಅದನ್ನು ತೊಳೆದಿದ್ದೀನಿ, ನೀರು ಸೋರುತ್ತಲ್ಲ ಆ ಪಾತ್ರೆಯಲ್ಲಿ ತೊಳೆದು ಅದನ್ನು ನೀರು ಸೋರೋದಕ್ಕೆ ಇಟ್ಟಿದ್ದೀನಿ. ಮತ್ತು ಈ ಚರ್ಬಿ ಈ ಮಟನ್ ಇದೆಯಲ್ಲ ಸ್ವಲ್ಪ ಅದನ್ನು ಸಹ ನೀಟಾಗಿ ತೊಳ್ಕೊಂಡಿದ್ದೀನಿ. ತೊಳ್ಕೊಂಡು ಎರಡನ್ನೂ ಪಕ್ಕದಲ್ಲಿ ಇಟ್ಟಿದ್ದೀನಿ. ಮೊದಲಿಗೆ ನಾನಿಲ್ಲಿ ಮಸಾಲೆ ಜೋಡಿಸ್ಕೊಳ್ಳೋಣ. ಚಕ್ಕೆ, ಲವಂಗ, ಕಾಳುಮೆಣಸು, ಕಾಯಿ, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಇಷ್ಟು. ಇದೆಲ್ಲ ಸಾಂಬಾರಿಗೆ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಇದೆ ನನ್ನ ಹತ್ರ. ಮತ್ತು ಕೈಮಾ ಉಂಡೆ ಮಾಡೋದಕ್ಕೋಸ್ಕರ ಸ್ವಲ್ಪ 100 ಗ್ರಾಮ್ ಕಡಲೆ ತೊಗೊಂಡು ನಾನು ಫಸ್ಟೇ ಪೌಡ್ರ್ ಮಾಡಿ ಒಂದು ಕಡೆ ಇಟ್ಟಿದ್ದೀನಿ. ಯಾಕಂದರೆ ಖಾರ ರುಬ್ಬಿದ ಮೇಲೆ ಜಾರು ಒದ್ದೆ ಆಗುತ್ತಲ್ಲ, ಸೊ ಹಾಗಾಗಿ ಫಸ್ಟೇ ನಾನಿಲ್ಲಿ ಕಡಲೆ ಪುಡಿ ಮಾಡಿದ್ದೀನಿ. ಮತ್ತು ಕಡಲೆ ಪುಡಿ ಮಾಡಿದ ನಂತರ ಅದೇ ಜಾರನ್ನು ತಗೊಂಡು ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ಈರುಳ್ಳಿನ ಹಾಕಿಬಿಟ್ಟು ಚೆನ್ನಾಗಿ ನಾನಿಲ್ಲಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಅಂದರೆ ಒಂದು ಮೀಡಿಯಮ್ ಹಂತಕ್ಕೆ ಇದನ್ನು ರುಬ್ಕೊಂಡು ಒಂದು ಕಡೆ ಬಟ್ಟಲ್ಲಿ ಹಾಕಿ ಸೈಡಲ್ಲಿ ಇಟ್ಕೋತಾ ಇದ್ದೀನಿ. ಮತ್ತು ಇದೆಲ್ಲ ರುಬ್ಬಾದ ಮೇಲೆ ಇದೇ ಜಾರಿಗೆ ಟೊಮೊಟೊ ಕಾಯಿನ ಹಾಕಿಬಿಟ್ಟು ನೀಟಾಗಿ ಇದನ್ನು ರುಬ್ಕೋತಾ ಇದ್ದೀನಿ. ಇದು ಸ್ವಲ್ಪ ಸಣ್ಣಗೆ ರುಬ್ಕೋಬೇಕು, ಯಾಕಂದರೆ ಕಾಯಿ ಹಾಗೆ ಕಾಣಿಸ್ತಾಯಿದ್ರೆ ಅದು ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ. ಮತ್ತು ಒಂದು ಕುಕ್ಕರ್ ತಗೊಂಡು ಗ್ಯಾಸ್ ಮೇಲೆ ಇಟ್ಬಿಟ್ಟು ಅದಕ್ಕೆ 1.5 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಅಂದರೆ ಚರ್ಬಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಎಣ್ಣೆ ಸ್ವಲ್ಪನೇ ಹಾಕ್ತಾಯಿದ್ದೀನಿ ನಾನು, ಅಷ್ಟೊಂದೇನು ಎಣ್ಣೆ ಹಾಕ್ತಾಯಿಲ್ಲ. ಎಣ್ಣೆ ಹಾಕಿದ್ಮೇಲೆ ಮೊದಲಿಗೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಬೇಕಾದವರು ಈರುಳ್ಳಿನೂ ಹಾಕ್ಕೋಬೋದು ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು, ಆದರೆ ನಾನು ಈರುಳ್ಳಿ ಹಾಕ್ತಾಯಿಲ್ಲ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಹಾಕಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಹಾಕಿದ ನಂತರ ಹಾಕಬೇಕು. ಯಾಕಂದರೆ ನಾನು ಈರುಳ್ಳಿ ಹಾಕಿಲ್ವಲ್ಲ, ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮೊದಲೇ ಹಾಕ್ಕೋತಾ ಇದ್ದೀನಿ. ಇದನ್ನು ಹಾಕ್ಬಿಟ್ಟು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನೇನದು ಮಟನ್ ತೊಳೆದಿಟ್ಟಿದ್ನಲ್ಲ ಆ ಮಟನ್ನ ನಾನು ಇಲ್ಲೇ ಹಾಕ್ಕೋತಾ ಇದ್ದೀನಿ. ನಾನು ಮೊದಲಿಗೆ ಸಾಂಬಾರು ಮಾಡಿಕೊಂಡು ಆಮೇಲೆ ಕೈಮಾ ಉಂಡೆ ಹಾಕ್ತೀನಿ ಲಾಸ್ಟಲ್ಲಿ. ಅದಕ್ಕೆ ನಾನು ಕುಕ್ಕರ್ ಇಟ್ಟಿರೋದು, ಯಾಕಂದರೆ ಮಟನ್ ಬೇಯಲಿ ಅಂತ ಹೇಳ್ಬಿಟ್ಟು. ಅದು 1 ಪೀಸಿರಲಿ 2 ಪೀಸಿರಲಿ ಅದು ಬೇಗ ಬೇಯೋದಿಲ್ಲ. ಅದಕ್ಕಾಗಿ ಇವಾಗ ಮಟನ್ ಹಾಕಿದ್ಮೇಲೆ ನಾನು ಅವರೆಕಾಳನ್ನು ಸಹ ನಾನಿಲ್ಲಿ ಸುಲಿದು ತೊಳೆದಿಟ್ಟಿದ್ದೆ, ಅವರೆಕಾಳು ಹಾಕ್ತಾ ಇದ್ದೀನಿ. ಅವರೆಕಾಳು ಹಾಕಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಇದ್ಕಿದ ಅವರೆಕಾಳು ಹಾಕಿ ಮಾಡಿದ್ರು ಇನ್ನೂ ಚೆನ್ನಾಗಿರುತ್ತೆ. ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನು ಅರಿಶಿನ ಹಾಕ್ತೆ. ಅದು ಯಾಕೋ ಸ್ವಲ್ಪ ಕಮ್ಮಿ ಆಯಿತು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಮತ್ತೆ ಸ್ವಲ್ಪ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಅರಿಶಿನ ಹಾಕ್ಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಹಳ್ಳಿಗಳ ಕಡೆ ಜಾಸ್ತಿ ಇದೇ ಥರ ಮಾಡ್ತಾರೆ. ಸಿಟಿಗಳಲ್ಲಿ ಅವ್ರಿಗೆ ಅವರೆಕಾಯಿ ಸುಲಿಯೋಕ್ಕೆ ಟೈಮ್ ಇರೋಲ್ಲ. ಹಳ್ಳಿ ಕಡೆ ಮಾತ್ರ ಇದೇ ಥರ ಮಾಡೋದು. ನಮ್ಮ ಕಡೆ ಹಾಸನ ಸ್ಟೈಲಲ್ಲಿ ಇದೇ ಥರ ಜಾಸ್ತಿ ಮಾಡೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು. ಯಾಕಂದರೆ ನಾವು ಕೈಮಾಗೂ ಸಹ ಸ್ವಲ್ಪ ಉಪ್ಪು ಹಾಕಿರ್ತೀವಲ್ಲ, ಅದಕ್ಕೋಸ್ಕರ ನೋಡ್ಕೊಂಡು ಮೊದಲೇ ಉಪ್ಪು ಹಾಕಿರಬೇಕು. ಇಲ್ಲಾಂದರೆ ಅದು ಉಪ್ಪು ಇದು ಉಪ್ಪು ಅಂದರೆ ಎರಡು ತಿನ್ನೋಕ್ಕಾಗಲ್ಲ, ಮಿಕ್ಸ್ ಆಗಿಬಿಟ್ರೆ ಚೆನ್ನಾಗಿ ಉಪ್ಪು ಆಗಿಬಿಡುತ್ತೆ. ಇವಾಗ ಉಪ್ಪೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಏನು ಈರುಳ್ಳಿ ಖಾರ ರುಬ್ಬಿಟ್ಕೊಂಡಿದ್ನಲ್ಲ ಆ ಈರುಳ್ಳಿ ಖಾರನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಖಾರ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಇದಕ್ಕೆ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಅಚ್ಚ ಖಾರದ ಪುಡಿ ಮತ್ತು ಇದು ಧನಿಯಾ ಪುಡಿನ ಹಾಕಿಬಿಟ್ಟು ಒಂದು ಸ್ವಲ್ಪ ಟೈಮ್ ನೀಟಾಗಿ ಮಿಕ್ಸ್ ಮಾಡೋಣ. ಯಾಕಂದರೆ ಯಾವಾಗಲೂ ಅಷ್ಟೇ ಮಟನ್ಗೆ ಖಾರದ ಪುಡಿ ಮತ್ತು ಅಚ್ಚ ಖಾರದ ಪುಡಿ ಈರುಳ್ಳಿ ಮಸಾಲೆ ಹಾಕ್ತೀವಲ್ಲ ಆವಾಗಲೇ ಹಾಕಬೇಕು. ಕೆಲವರು ಈ ಕಾಯಿ ಮಸಾಲೆ ಹಾಕಿದ್ಮೇಲೆ ಹಾಕ್ತಾರೆ, ಆ ಥರ ಹಾಕ್ಬಾರ್ದು, ಈ ಥರನೇ ಹಾಕಬೇಕು. ಇವಾಗ ನೋಡಿ ನಾನಿಲ್ಲಿ ಹಾಕಿದ್ದೀನಿ. ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಆದರೆ ನಮ್ಮ ಕಡೆ ಇದೇ ಥರ ಮಾಡೋದು, ಅದಕ್ಕೋಸ್ಕರ ನಾನು ತೋರಿಸ್ತಾ ಇರೋದು. ಇವಾಗ ಇದು ಚೆನ್ನಾಗಿ ಕುದ್ದು ಎಣ್ಣೆಯಿಂದ ಮಸಾಲೆ ಎಣ್ಣೆ ಬಿಟ್ಕೋತಾ ಇದೆ. ಇವಾಗ ಏನು ಮಾಡಬೇಕು ಅಂತಂದರೆ ಮತ್ತು ನಾನು ಕಾಯಿ ಮಸಾಲೆ ರುಬ್ಬಿಟ್ಟಿದ್ದೀನಲ್ಲ ಆ ಮಸಾಲೆನೂ ಸಹ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಕಾಯಿ ಮತ್ತು ಟೊಮೊಟೊ ಇದು ಹಾಕ್ಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಲ್ಪ ಕುದಿ ಬರ್ತಾಯಿದೆ ಅಲ್ವ, ಇದು ಆ ಕಾಯಿ ರುಬ್ಬಿರೋ ಬಟ್ಲಿಗೆ ಸ್ವಲ್ಪ ನೀರನ್ನು ಹಾಕ್ಕೋತಾ ಇದ್ದೀನಿ ನಾನು.
ಅದೇ ಬಟ್ಲಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಆದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ಯಾಕಂದರೆ ನಾವು ಕೈಮಾ ಸಾರು ಮಾಡ್ತಿರೋದಲ್ವ, ಯಾಕಂದರೆ ಇದರಲ್ಲಿ ನಾವು ಕೈಮಾ ಉಂಡೆಗೆ ಕಡಲೆ ಯೂಸ್ ಮಾಡಿರ್ತೀವಿ. ಹಾಗಾಗಿ ಏನಾಗುತ್ತೆ ಅಂದರೆ ನಾವು ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡ್ರೂ ಸಹ ಅದರಲ್ಲಿ ಕಡಲೆ ಮಿಕ್ಸ್ ಮಾಡಿರ್ತೀವಲ್ಲ, ಅದು ಗಟ್ಟಿಯಾಗುತ್ತೆ ಸಾಂಬಾರು. ನೀವೇ ನೋಡ್ತೀರಾ. ಇವಾಗ ನೋಡಿ ನಾನಿಲ್ಲಿ ಇವಾಗ ಕುಕ್ಕರ್ ಮುಚ್ಚಳ ಹಾಕಿ ಬಿಟ್ಟಿದ್ದೀನಿ ನಾನು. ಅದು ಆ ಕಡೆ ವಿಸಲ್ ಬರಲಿ. ಮತ್ತು ನಾನು ಕೈಮಾ ಉಂಡೆಗೆ ಮಸಾಲೆನ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಮೊದಲಿಗೆ ನಾನಿಲ್ಲಿ ಶುಂಠಿ ತಗೊಂಡಿದ್ದೀನಿ. ಒಂದು 4-5 ಸಣ್ಣ ಪೀಸ್ ಶುಂಠಿ, ಬೆಳ್ಳುಳ್ಳಿ ಒಂದು 7-8 ಎಸಳು ತಗೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ, ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಮತ್ತು ಒಂದು ಸ್ವಲ್ಪ ಚಕ್ಕೆ ಲವಂಗ, ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ, ಸ್ವಲ್ಪ ಪುದೀನ ಕೊತ್ತಂಬರಿ ಎರಡನ್ನೂ ನಾನಿಲ್ಲಿ ತಗೊಂಡಿದ್ದೀನಿ. ಇದೆಲ್ಲನೂ ಹಾಕಿಬಿಟ್ಟು ನೀಟಾಗಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಅಂದರೆ ತರಿಯಾಗಿ, ಅಷ್ಟು ನೀಟಾಗಿ ಏನು ಬೇಡ, ಸ್ವಲ್ಪ ತರಿಯಾಗಿ, ಅಂದರೆ ಸ್ವಲ್ಪ ಮೀಡಿಯಮ್ಮಾಗಿ ಇರಬೇಕಿದು. ಇದನ್ನು ಇವಾಗ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಇದು ಪೇಸ್ಟ್ ಮಾಡಿದ ನಂತರ ಇವಾಗ ನೋಡಿ, ಇದು ಪೇಸ್ಟ್ ಮಾಡಿದ್ದೀನಿ ನಾನು. ಸಾಕು. ಇಷ್ಟ ಆಗಿದ್ರೆ ಇದರಲ್ಲೇ ನಾನು ಏನು ಮಾಡ್ತೀನಿ ಅಂದರೆ, ನಾನು ನೀಟಾಗಿ ಕೈಮಾ ತೊಳೆದಿಟ್ಟಿದ್ನಲ್ಲ, ಆ ಕೈಮಾ ಸಹ ನಾನು ಇದರಲ್ಲೇ ಹಾಕ್ತಾಯಿದ್ದೀನಿ. ಇದರಲ್ಲೇ ಹಾಕ್ಬಿಟ್ಟು ಮತ್ತೆ 1-2 ರೌಂಡನ್ನು ನಾನಿಲ್ಲಿ ತಿರುಗಿಸ್ಕೊತೀನಿ. ಬೇಕಾದರೆ ಮಸಾಲೆ ಸಪ್ರೇಟಾಗಿ ತೊಗೊಂಡು ಕೈಮಾ ಸಪ್ರೇಟಾಗಿ ತಗೊಂಡು ಹಾಕ್ಬೋದಿತ್ತು. ಆದರೆ ಇಲ್ಲ, ನಾನು ಅದೇ ಜಾರಲ್ಲಿ ಹಾಕ್ಬಿಟ್ಟು ಆ ಮಸಾಲೆ ಜೊತೆನೇ ಇನ್ನೊಂದು ರೌಂಡ್ ತೊಗೋತಾ ಇದ್ದೀನಿ. ನೋಡಿ, ಇನ್ನೊಂದು ರೌಂಡ್ ತೊಗೋತಾ ಇದ್ದೀನಿ ಇಲ್ಲಿ. ಇವಾಗ ಇನ್ನೊಂದು ಸ್ವಲ್ಪ ತೊಗೋಬೇಕು. ಇನ್ನೊಂದು ರೌಂಡ್ ತೆಗೆದ ನಂತರ ಅದು ನೀಟಾಗಿ ಮಿಕ್ಸ್ ಆಗಿರುತ್ತೆ. ಮತ್ತು ಇಲ್ಲಿ ನೋಡಿ ವಿಸಲ್ ಬರ್ತಾಯಿದೆ. 1-2 ವಿಸಲ್ ಬಂದಿದೆ. ಅದು ಆಮೇಲೆ ನಾನು ಆಫ್ ಮಾಡ್ತೀನಿ. ಇವಾಗ ಒಂದು ಬಟ್ಲನ್ನು ತಗೋತಾ ಇದ್ದೀನಿ. ಏನು ನಾನು ಅಲ್ಲಿ ಕೈಮಾ ರುಬ್ಕೊಂಡಲ್ಲ, ಅದು ಇದು ಸ್ವಲ್ಪ, ಯಾಕಂದರೆ ನಮ್ಮ ಮನೇಲಿ ಇವತ್ತು ಕರೆಂಟ್ ಇಲ್ಲ. ಹಾಗಾಗಿ, ಅಂದರೆ ಖಾರ ರುಬ್ಬೋವರೆಗೂ ಇತ್ತು, ಆಮೇಲೆ ಕರೆಂಟ್ ಹೊಂಟೋಯ್ತು. ಹಾಗಾಗಿ ಸ್ವಲ್ಪ ಕತ್ಲು ಥರ ಕಾಣಿಸ್ತಾ ಇದೆ, ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಈ ಕೈಮಾ ರುಬ್ಬಿರೋಂಥ ಮಸಾಲೆ ಹಾಕ್ಕೊಂಡು ಅದಕ್ಕೆ ಅಚ್ಕಾರದ ಪುಡಿ, ಧನಿಯಾ ಪುಡಿ ಮತ್ತು ಕಡಲೆ ಪುಡಿನ ಫಸ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಫಸ್ಟು ನಾನಿಲ್ಲಿ ಒಂದು 3-4 ಸ್ಪೂನ್ ಕಡಲೆಪುಡಿ ಹಾಕ್ಕೋತಾ ಇದ್ದೀನಿ. ಕಡಲೆಪುಡಿ ಹಾಕ್ಕೊಂಡ ನಂತರ ಇದಕ್ಕೆ ನಾನು ಒಂದು ಮೊಟ್ಟೆನ ಹೊಡೆದಾಕ್ತೀನಿ. ಯಾಕಂದರೆ ಹಂಗೆ ಡೈರೆಕ್ಟಾಗಿ ಬಿಡೋಕ್ಕೆ ಹೋದರೆ ಸಾಂಬಾರು ಒಳಗಡೆ ಕಲಿಸ್ಕೊಬಿಡುತ್ತೆ ಒಂದೊಂದು ಸರಿ. ಅದಕ್ಕೆ ಏನು ಮಾಡಬೇಕು ಅಂದರೆ, ಫಸ್ಟೇ ಒಂದು ಮೊಟ್ಟೆನ ಹೊಡೆದು ಹಾಕ್ಕೋಬೇಕು. ಒಂದು ಚೂರು ಸಹ ಏನು ಬಿಟ್ಕೊಳ್ಳೋದಿಲ್ಲ. ನಾವು ಯಾವ ಥರ ಉಂಡೆ ಕಟ್ಟಿ ಹಾಕಿರ್ತೀವಿ ಅದೇ ಥರ ಬಂದಿರುತ್ತೆ. ಇವಾಗ ನೋಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನು ಹಾಕ್ಕೋತಾ ಇದ್ದೀನಿ ಇಲ್ಲಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಬಿಟ್ಟು, ಮತ್ತು ಮೊಟ್ಟೆ ಇನ್ನೂ ನಾನು ಇದಕ್ಕೆ ಹಾಕಿಲ್ಲ. ಇದೆಲ್ಲ ನೀಟಾಗಿ ಕಲಿಸ್ಕೊಂಡು ಆಮೇಲೆ ಮೊಟ್ಟೆ ಹಾಕ್ತೀನಿ. ಯಾಕಂದರೆ ಅದು ಸ್ವಲ್ಪ ತೆಳ್ಳಗಾಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ಮತ್ತೆ ಸ್ವಲ್ಪ ನನ್ನ ಹತ್ರ ಕಡಲೆ ಹಿಟ್ಟು ಇದೆಯಲ್ಲ, ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ನಾನು ಕಲಿಸ್ಕೊಂಡು ಒಂದು ಕಡೆ ಉಂಡೆಗಳನ್ನು ರೆಡಿ ಮಾಡಿ ಇಡ್ತೀನಿ. ಅಂದರೆ ಇದು ಉಂಡೆ ಮಾಡೋದೇ ಒಂಥರ ಚೆಂದ. ನನಗಂತೂ ತುಂಬ ಇಷ್ಟ ಈ ಥರ ಉಂಡೆ ಮಾಡೋದು ಅಂದರೆ ಜಾಮೂನು ಉಂಡೆ ಮಾಡೋಕ್ಕೆ ಅಷ್ಟೊಂದು ಇಷ್ಟ ಆಗೋಲ್ಲ. ಜಾಮೂನು ಹೇಗಂದರೆ, ನಾವು ಒಂಥರ ಉಂಡೆ ಮಾಡಿದ್ರೆ ಅದೇ ಒಂಥರ ತಿರ್ಕೊಬಿಟ್ಟಿರುತ್ತೆ ಅದು ಬೆಂದಾದಮೇಲೆ, ಆ ಥರ. ಆದರೆ ಕೈಮಾ ಉಂಡೆ ಆ ಥರ ಅಲ್ಲ, ತುಂಬ ಚೆನ್ನಾಗಿರುತ್ತೆ. ನಾವು ಯಾವ ಥರ ಉಂಡೆ ಕಟ್ಟಿರ್ತೀವಿ ಅದೇ ಥರ ಇರುತ್ತೆ. ನೋಡಿ, ನಾನಿಲ್ಲಿ ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಇವಾಗ ನೋಡಿ ಕರೆಕ್ಟಾಗಿ ಅದಕ್ಕೆ ಇದು ಬಂದಿದೆ. ಅಂದರೆ ಇವಾಗ ನಾವು ಕಟ್ಟಿದ ತಕ್ಷಣ ಇದು ಉಂಡೆ ಆಗುತ್ತೆ. ತೀರಾ ಜಾಸ್ತಿನೂ ಗಟ್ಟಿ ಮಾಡ್ಕೋಬಾರ್ದು ಇದು, ಆದರೆ ಒಂದು ಮೀಡಿಯಮ್ಮು. ಇವಾಗ ನೋಡಿ, ಈ ಥರ ಉಂಡೆ ಕಟ್ಟಿದ ತಕ್ಷಣ ಈ ಥರ ಉಂಡೆ ಬರಬೇಕು. ಅಂದರೆ ಕೈಗೆ ಒಂದು ಚೂರು ಅಂಟ್ಕೋಬಾರ್ದು. ನೋಡಿ, ಈ ಥರ ಉಂಡೆ ಆಗಬೇಕು. ಇವಾಗ ನಾವಿಲ್ಲಿ ಉಂಡೆ ಕಟ್ಟಿ ಹಾಕಿದ್ದೀವಿ. ಆದರೆ ನಾವು ಅರ್ಧ ಕೆಜಿನೇ ತಂದಿದ್ದು, ಜಾಸ್ತಿ ಏನು ತಂದಿರಲಿಲ್ಲ. ಇವಾಗ ನೋಡಿ, ಸಾಂಬಾರು ಇಲ್ಲಿ ರೆಡಿಯಾಗಿದೆ. ನಾನು ಮುಚ್ಚಳನ ತೆಗ್ದಿದ್ದೀನಿ. ಸಾಂಬಾರು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಟ್ಟು ನಾನು ಸಾಂಬಾರನ್ನ ಇಳಿಸಿದ್ದೀನಿ. ಇವಾಗ ಮತ್ತೆ ನಾನು ಏನು ಮಾಡ್ತೀನಿ ಅಂದರೆ, ಮತ್ತೊಂದು ಸರಿ ಗ್ಯಾಸನ್ನು ಕಚ್ತೀನಿ. ಯಾಕಂದರೆ ಕೈಮಾ ಉಂಡೆ ಬೇಯಬೇಕಲ್ವ. ಇವಾಗ ನೋಡಿ, ಸಾಂಬಾರು ಸ್ವಲ್ಪ ತೆಳ್ಳಗೆ ಇಲ್ಲಿ ಕಾಣಿಸ್ತಾ ಇದೆ. ಇವಾಗ ಮತ್ತೆ ನಾನು ಗ್ಯಾಸನ್ನು ಕಚ್ಬಿಟ್ಟು ಈ ಕೈಮಾ ಉಂಡೆನ ಹಾಕೋಕ್ಕೆ ರೆಡಿ ಮಾಡೋಣ. ಬನ್ನಿ, ಇವಾಗ ಗ್ಯಾಸ್ ಕಚ್ಬಿಟ್ಟು ಗ್ಯಾಸ್ ಮೇಲೆ ಇಡ್ತೀನಿ. ಆ ಚರ್ಬಿ ಎಲ್ಲ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಇವಾಗ ಮತ್ತೆ ಇಲ್ಲಿ ಕುದೀತಾ ಇದೆ ಸಾಂಬಾರು. ಅಂದರೆ ಏನಂದರೆ, ಇದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹೇಳ್ಬೇಕಾದ್ರೆ ನಾನು ಮಟನ್ ತಿನ್ನೋದೇ ಇಲ್ಲ. ನೀವು ನಂಬ್ತೀರಾ ಬಿಡ್ತೀರಾ, ನಾನು ಮಟನ್ನೇ ತಿನ್ನಲ್ಲ, ಕೈಮಾ ತಿಂತೀನಿ. ಮಟನ್ ಮಾತ್ರ ನನಗೆ ಇಷ್ಟ ಆಗೋದಿಲ್ಲ, ಕೈಮಾ ತಿಂತೀನಿ.
ಆದರೆ ಯಾವತ್ತೂ ತುಂಬ ಅಪರೂಪ. ಅಂದರೆ ಜಾಸ್ತಿ ನಾನು ಸ್ವಲ್ಪ ತಿನ್ನೋದು ಚಿಕನ್ನು ಫಿಶು ಸ್ವಲ್ಪ ಜಾಸ್ತಿ ತಿನ್ನೋದು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಕುದೀತಾ ಇದೆ ಅಂತ ಹೇಳ್ಬಿಟ್ಟು, ಯಾಕಂದರೆ ನಾನು ಕೈಮಾ ಉಂಡೆ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಟೈಮ್ ಪ್ಲೇಟ್ ಮುಚ್ಚಿ ಬಿಡ್ತಾಯಿದ್ದೀನಿ. ನೋಡಿ ಇವಾಗ ತೆಗಿತಾ ಇದ್ದೀನಿ, ಅದು ನೋಡಿ ಗೊತ್ತಾಗ್ತಾ ಇದೆ ಸಾಂಬಾರು ಗಟ್ಟಿ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು. ಮತ್ತೆ ಸ್ವಲ್ಪ ಪ್ಲೇಟ್ ಮುಚ್ಚಿ ಬಿಡ್ತೀನಿ. ಒಂದು 2-3 ಸರಿ ಇದನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ, ಯಾಕಂದರೆ ಕೈಮಾ ಉಂಡೆ ಹಾಕಿರ್ತೀವಲ್ಲ ಅದೇನು ಒಂದು 5 ನಿಮಿಷಕ್ಕೆಲ್ಲ ಬೇಯುತ್ತೆ. ಆದರೂ ಒಂದು ಸ್ವಲ್ಪ ನೋಡ್ತಾ ಇರಬೇಕು. ನಾನು ಒಂದೊಂದು ನಿಮಿಷಕ್ಕೂ ಪ್ಲೇಟ್ ತೆಗೆದು ನೋಡ್ತಾಯಿದ್ದೆ. ನೋಡಿ ಯಾವ ಥರ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು ಉಂಡೆ ಒಂಚೂರು ಸಹ ಒಡ್ಕೊಂಡಿಲ್ಲ ಎಲ್ಲೂ. ಒಂದೊಂದು ಸರಿ ನಾನು ಫಸ್ಟು ನನ್ನ ಕೈಮಾ ಸಾರು ಮಾಡೋಕ್ಕೆ ಬರ್ತಿರ್ಲಿಲ್ಲ. ಮಾಡೋಕ್ಕೆ ಹೋದಾಗ ಏನಾಗಿತ್ತು ಅಂದರೆ ಎಲ್ಲ ಕಲಿಸ್ಕೊಬಿಟ್ಟಿತ್ತು. ಕೈಮಾ ಉಂಡೆ ಹುಡ್ಕಿದ್ರೂ ಸಿಕ್ಕಿಲ್ಲ, ಎಲ್ಲ ಸಾಂಬಾರೆಲ್ಲ ಕಲಸೋಗ್ಬಿಟ್ಟಿತ್ತು. ಆ ಥರ ಮಾಡಿದ್ದೆ. ಅಂದರೆ ಆವಾಗ ನನಗೆ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಬಿಡಿ, ಅಡುಗೆ ಎಲ್ಲ ಅಷ್ಟೊಂದು ಬರ್ತಾ ಇರಲಿಲ್ಲ. ನಾನು ಆಮೇಲೆ ಅಡುಗೆ ಎಲ್ಲ ಕಲ್ತಿರೋದು, ನನಗೆ ಯಾರೇನು ಹೇಳ್ಕೊಟ್ಟಿಲ್ಲ, ನಾನೇ ಕಲ್ತಿರೋದು. ಇವಾಗ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಇನ್ನೇನಿದು ರೆಡಿ ಆಗೋ ಹಂತಕ್ಕೆ ಬಂದಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಬೇಯಲಿ. ಇದು ಬೇಯ್ತಾ ನೋಡಿ ಎಷ್ಟು ಗಟ್ಟಿಯಾಗಿದೆ. ನಾವು ಕಡಲೆ ಹಾಕಿರ್ತೀವಲ್ಲ, ಕಡಲೆ ಹಾಕಿರೋದ್ರಿಂದ ಸಾಂಬಾರು ಗಟ್ಟಿಯಾಗೋದು. ಕಡಲೆ ಹಸಿಟ್ಟಾದರೂ ಅಷ್ಟೇ, ಕಡಲೆ ಹಾಕಿದ್ರೂ ಅಷ್ಟೇ ಸಾಂಬಾರು ತುಂಬ ಗಟ್ಟಿಯಾಗುತ್ತೆ. ಮತ್ತು ಇದಕ್ಕೆ ನಾನು ಒಂದು ಸೈಡಲ್ಲಿ ಮುದ್ದೆ ಮಾಡ್ಕೊತಾ ಇದ್ದೀನಿ ಕೈಮಾ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ನೋಡಿ ಫೈನಲಾಗಿ ಈ ಥರ ಆಗಿದೆ. ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ. ನನ್ನ ಮಕ್ಕಳಿಗೆ ಕೈಮಾ ಸಾಂಬಾರು ಅಂದರೆ ತುಂಬ ಇಷ್ಟ, ಚಿಕನ್ ಮಟನ್ಗಿಂತ. ಕೊನೆಗೆ ಇವಾಗ ಊಟಕ್ಕೆ ಕೊಡ್ತಾಯಿದ್ದೀನಿ. ಇಲ್ಲಿ ಮುದ್ದೆ ಇಟ್ಟಿದ್ದೀನಿ ನೋಡಿ, ಒಂದು ಮೀಡಿಯಮ್ ಸೈಜ್ ಮುದ್ದೆ ಇಟ್ಟಿದ್ದೀನಿ. ಇದಕ್ಕೆ ಇವಾಗ 2 ಉಂಡೆ ಕೈಮಾ ಹಾಕ್ಬಿಟ್ಟು ನಾನು ಊಟಕ್ಕೆ ಕೊಡ್ತೀನಿ. ಇದು ನನ್ನ ಮಗಳಿಗೆ ಕೊಡ್ತಾ ಇರೋದು ನಾನು, ಯಾಕಂದ್ರೆ ನಮ್ಮ ಚಿಕ್ಕವಳು ಮುದ್ದೆ ತಿನ್ನಲ್ಲ, ಹಾಗಾಗಿ ದೊಡ್ಡವಳಿಗೆ ಕೊಡ್ತಾಯಿದ್ದೀನಿ. ನಾವು ಇವಾಗಲೇ ಊಟ ಮಾಡ್ತೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅಂದರೆ ಮಾಡ್ಬೋದು, ಏನು ಅಷ್ಟೊಂದೇನು 1-1.5 ಅವರ್ ಹಿಡಿಯುತ್ತೆ ಮಾಡೋದಕ್ಕೆ ಅಷ್ಟೇ. ತುಂಬ ಈಸಿಯಾಗಿ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಮತ್ತು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಇಷ್ಟೊತ್ತವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಹೃದಯದ